ಸ್ನೇಹಿತರೆ, ಇವತ್ತು ನಾವಿಲ್ಲಿ ಬಂದ್ಬಿಟ್ಟು TX9 ಪ್ಲಾಟ್ ನಲ್ಲಿ ಇದೀವಿ. ಆಮೇಲೆ TX9 ಪ್ಲಾಟ್ ಅಂತಂದ್ರೆ ನಮ್ದು ಡೊಣಗಾಯಿ ಏನಿದೆಲ್ಲ ಆ ವೆರೈಟಿ ಬಂದಿದೀವಿ. ರೈತರು ಇಲ್ಲೇ ಇದ್ದಾರೆ. ರೈತರ ಬಗ್ಗೆ ಇಂಟ್ರೊಡಕ್ಷನ್ ಅವ್ರದ್ದು ಏನಂತಾರೆ ಅವ್ರ ಫೀಡ್ಬ್ಯಾಕ್ ತಗೊಳೋಣ ಅಂತ, ಹೆಂಗ್ ಬಂದಿದೆ ಏನ್ ಬಂದಿದೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ರಾಮಸ್ವಾಮಿ. ರಾಮಸ್ವಾಮಿ. ನಮ್ದು ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು, ಮಾಯಕೊಂಡ ಗ್ರಾಮ. ನನ್ನ ಹೆಸರು ರಾಮಸ್ವಾಮಿ ಅಂತೇಳಿ, ರೈತ ಮತ್ತು ನರ್ಸರಿ ಓನರ್. ಓಕೆ. ಸರ್ ಇದು TX9 ಹಾಕಿದಿರಲ್ಲ, TX9 ಹಾಕಿದಿರಿ, ಹೆಂಗ್ ಬಂದಿದೆ, ಏನು ಸ್ವಲ್ಪ ಇದನ್ನ ಹೇಳ್ಬೋದಾ ಫೀಡ್ಬ್ಯಾಕ್? ಸರ್ ನಾನು ಇಷ್ಟು ದಿವಸ ಕ್ರಾಫಿಗೆ ಬಂದಿದ್ದಿಲ್ಲ. ಈ ಸಾರಿ ನರ್ಸರಿ ಸ್ವಲ್ಪ ಸ್ಲೋ ಇರೋದ್ರಿಂದ ಈ ಕ್ರಾಫಿಗೆ ಬಂದಿದ್ದೀನಿ. TX9 ನಿಮ್ದು ತಳಿನ ನಾವು ನಮ್ಮ ಹೊಲದಲ್ಲಿ ಅಭಿವೃದ್ಧಿ ಪಡಿಸಿದ್ವಿ. ಬಹಳ ಚಲೋ ಇದೆ, ಬಹಳ ಚೆನ್ನಾಗಿದೆ. ಸರ್ ನಿಮ್ಗೆ ಏನ್ ಅನ್ಸತ್ ಸರ್, ಇದು ವೆರೈಟಿ ಹಾಕಿದಿರಿ, ಬೇರೆದು ಬೆಳೆದಿದ್ದೀರಾ, ನಿಮ್ಗೆ ಏನ್ ಅನ್ಸತ್ತೆ ಇದು ವೆರೈಟಿ? ವೆರೈಟಿ ಬಹಳ ಚಲೋ ಇದೆ ಸರ್, ಭಾರಿ ಗುಡ್, ಒಳ್ಳೆ ರಿಸಲ್ಟ್ ಇದೆ ಸರ್, ಪಕ್ಕ ಇದೆ. ಮಾರ್ಕೆಟಿಂಗ್ ಮಾತ್ರ ನಂಬರ್ 1 ಇದೆ. ಬೇಡಿಕೆ ಬಹಳ ಚೆನ್ನಾಗಿದೆ ಸರ್ ಅದು. ಆಮೇಲೆ ಬೆಳೆ ಇಲ್ಲಿ ತೋಟದೊಳಗೆ ಕೂಡ ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಬೆಳೆ. ಸೆಟ್ಟಿಂಗ್ಸ್ ನೋಡ್ರಿ, ಇದರಲ್ಲಿ ನಾನು ಹೆಚ್ಚು ಕಮ್ಮಿ ಈಗ ಒಂದು 25 ಕ್ವಿಂಟಲ್ ಮೇಲೆ ಹಾರ್ವೆಸ್ಟ್ ಮಾಡಿದ್ದೀನಿ. ಈಗ ನೋಡ್ರಿ, ಇಲ್ಲಿಂದ ಅದು ಹೆಚ್ಚು ಕಮ್ಮಿ ಈಗ ಎಷ್ಟು 5ನೇ ತಿಂಗಳು ಇದು. 5ನೇ ತಿಂಗಳು ಬೆಳೆ ಇವತ್ತು ನೋಡಿದ್ರೆ ಇದು ಬೇರೆ ಜನ ರೈತರು ಬಂದು ನೋಡಿದ್ರೆ ಇನ್ನು ಇವಾಗ ಶುರುವಾಗಿತ್ತ ಅಂತ ಕೇಳ್ತಾರೆ. ಆ ತರ ಗ್ರೌತ್ ಇದೆ, ಒಳ್ಳೆ ಗ್ರೀನಿಶ್ ಇದೆ, ಡೆವಲಪ್ಮೆಂಟ್ಸ್ ಇದೆ. ಫ್ಲಾಟು ಬಹಳ ಇಷ್ಟಪಡ್ತಾರೆ ಸರ್, ಬಹಳ ಚಲೋ ನೋಡಿ ಸರ್. ಇಲ್ಲಿ ಆಗಿದೆ ಅಂದ್ರೆ ಕಂಟಿನ್ಯೂಸ್ ಸ್ಟೆಪ್ ಬೈ ಸ್ಟೆಪ್ ಇದಾಗ್ತಿದೆ. ನೆಕ್ಸ್ಟ್ ಎಲ್ಲಿ ಕಾಯಿ ಬರುತ್ತೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗ್ತದೆ. ಫ್ಲವರಿಂಗು ಇದೆ, ಫುಲ್ ಫ್ಲವರ್ ಇದಂಗಿದೆ, ಫುಲ್ ಸೆಟ್ಟಿಂಗ್ಸ್ ಕೂಡ ಇದೆ. 5 ತಿಂಗಳ ಪ್ಲಾಟ್. 5 ತಿಂಗಳ ಪ್ಲಾಟ್. ಸರ್ ನಮಸ್ಕಾರ. ನಮಸ್ತೆ ಸರ್ ನೀವು ಏನ್ ಅನ್ಸುತ್ತೆ, ನಿಮ್ಗೆ ಸ್ವಲ್ಪ ಪರಿಚಯ ಕೊಡ್ರಿ, ಮತ್ತೆ ಇದ್ರದ್ದು ಬಗ್ಗೆ ಇನ್ಫಾರ್ಮೇಶನ್. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನಾನು ನರ್ಸರಿ ಮಾಲೀಕ, ಜೊತೆಗೆ ಫಾರ್ಮರ್ ಕೂಡ. ಈಗ ಆಲ್ರೆಡಿ ನಾವೆಲ್ಲ ಬಹಳ ತರದ ತಳಿಗಳನ್ನ ಆಲ್ರೆಡಿ ಈ ದೊಣ್ಣೆ ಮೆಣಸಲ್ಲಿ ಬೆಳೆದಿದ್ದೀವಿ. ಆದ್ರೆ TX9 ಬರ್ತಿದೆಯಲ್ಲ, ಆ ತರ ನಮಗೆ ಕ್ವಾಲಿಟಿ, ನಮಗೆ ಮಾರ್ಕೆಟ್ಗೆ ಸೂಟೇಬಲ್ ಆಗ್ತಕ್ಕಂಥ ಕ್ವಾಲಿಟಿ, ಶೈನಿಂಗು, ಆಮೇಲೆ ಕೀಪಿಂಗ್ ಕ್ವಾಲಿಟಿ ಏನಿದೆ, ಫರ್ಮ್ನೆಸ್ ಏನಿದೆಯಲ್ಲ, ಅದು ಬಹಳ ಚೆನ್ನಾಗಿದೆ. ಆಮೇಲೆ ಮಾರ್ಕೆಟ್ ಅಲ್ಲಿ ಹೋದ ತಕ್ಷಣ ತಗೊಂಡೋದ್ರೆ ಇಮಿಡಿಯೇಟ್ ಬೈಯರ್ಸ್ ಬಂದು ಹುಡ್ಕೊಂಬಂದು ತಗೊಂಡು ಹೋಗ್ತಿದ್ದಾರೆ. ಇವತ್ತು ಒಂದ್ಸರಿ ತಗೊಂಡೋದವರು ನಾಳೆ ಮತ್ತೆ ಬಂದಿದ್ಯಾ ನಿಮ್ದು ಅಂತಂದು ಫೋನ್ ಮಾಡ್ಕೊಂಡು ತಗೊಂಡೋಗೋ ಮಟ್ಟಕ್ಕೆ ಈ ಕ್ವಾಲಿಟಿ ಮೇಂಟೈನ್ ಆಗ್ತಾ ಇದೆ. ಆಮೇಲೆ ಜೊತೆಗೆ ಪ್ಲಾಂಟ್ ಏನಿದೆಯಲ್ಲ, ಪ್ಲಾಂಟ್ ಹೆಲ್ತಿಯಾಗಿದೆ. ಈ ಟೈಮಲ್ಲಿ ಆದ್ರೆ ಮೇಂಟೆನೆನ್ಸ್ ಕೂಡ ಬಹಳ ನೀಟಾಗಿ ಮೇಂಟೈನ್ ಮಾಡ್ಬೇಕಾಗ್ತದೆ. ಏನ್ ನಾವು ಮೇಂಟೈನ್ ಮಾಡ್ದಂಗೆ ಎಲ್ಲ ಯಾವ ವೆರೈಟಿನೂ ಕೂಡ ಯಾವ ಬೆಳೆನೂ ಬರೋದಿಲ್ಲ. ನಾವು ಫಸ್ಟ್ ಏನ್ ಬೇಸಿಕ್ ಇಂದ ಏನಿದೆಯಲ್ಲ, ಭೂಮಿ ಸಿದ್ಧತೆ ಮಾಡ್ಕೊಳ್ಳೋದ್ರಿಂದ ಹಿಡಿದು ನಾವು ಪೂರ್ತಿ ಹಾರ್ವೆಸ್ಟ್ ಆಗೋ ತನಕನೂ ಕೂಡ ಕೊನೆ ಹಂತದವರೆಗೂ ಕೂಡ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ರೈತರು ನಾವೇನ್ ಮಾಡ್ತೀವಿ, ಫಸ್ಟ್ 1-2-3 ಟೈಮಲ್ಲಿ ನಾವು ಫರ್ಟಿಲೈಸರ್ ಕೊಟ್ಬಿಟ್ಟು ಅಲ್ಲಿಗೆ ಸ್ಪ್ರೇ 1-2 ಸ್ಪ್ರೇ ಮಾಡ್ಬಿಟ್ಟು ಅಲ್ಲಿಗೆ ಕೈ ಬಿಟ್ರೆ ಯಾವ ಕಾರಣಕ್ಕೂ ಅದು ಬೆಳವಣಿಗೆ ಆಗಲ್ಲ. ಆಮೇಲೆ ತಳಿ ಚೆನ್ನಾಗಿಲ್ಲ ಅಂತ ಹೇಳೋದು ಸುಮ್ಮನೆ ಇದಾಗ್ತದೆ. ಬಟ್ ಈ ನಿರ್ವಹಣೆ ಮಾಡಿದ ಮೇಲೂ ಕೂಡ ಅದು ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ರೆ, ಗೊಬ್ಬರ ಆಗ್ಲಿ, ಔಷಧಿ ಆಗ್ಲಿ, ಆಮೇಲೆ ನಾವು ನೀರು ನಿರ್ವಹಣೆ ಆಗ್ಲಿ, ಅವನ್ನೆಲ್ಲ ಮೇಂಟೈನ್ ಮಾಡಿದ್ರೆ ಮಾತ್ರ ಈ ಬೆಳೆ ತೆಗಿಲಿಕ್ಕೆ ಚೆನ್ನಾಗಾಗ್ತದೆ. ಆಮೇಲೆ ನಮ್ಮ ನಿರೀಕ್ಷೆ ಮಟ್ಟದ ಇಳುವರಿ ಬರ್ತದೆ. ಇದು TX9 ಅಲ್ಲಿ ಏನಾಗ್ತಿದೆ ಅಂದ್ರೆ ನಮಗೆ ಕಂಟಿನ್ಯೂಟಿ ಸಿಗ್ತಾ ಇದೆ. ನಮಗೆ ಕೆಳಗಡೆ ಫ್ರೂಟ್ ಬಂದಿರುತ್ತೆ, ಮೇಲ್ಗಡೆ ಫ್ಲವರ್ ಬರ್ತಾ ಇರುತ್ತೆ. ಆಮೇಲೆ ಫ್ರೂಟ್ ಹಾರ್ವೆಸ್ಟಿಂಗ್ ಬಂದಿರತಕ್ಕಂಥ ಫ್ರೂಟ್ ನಂತರದಲ್ಲಿ ಒಂದ್ ಸ್ಟೆಪ್ ಅಲ್ಲಿ ಚಿಕ್ಕದಿರ್ತದೆ. ಹಂಗಾಗಿ ನಮಗೆ 10 days 15 days ಒಳಗಡೆನೆ ಒಂದೊಂದು ಬ್ಯಾಚ್ ಹಾರ್ವೆಸ್ಟಿಂಗ್ ನಮಗೆ ನೀಟಾಗಿ ಕಂಟಿನ್ಯೂಟಿ ಹಾರ್ವೆಸ್ಟಿಂಗ್ ಸಿಗ್ತಾ ಇದೆ ನಮಗೆ. ಮಾರ್ಕೆಟಿಂಗ್ ಏನಾಗ್ತದೆ, ನಮಗೆ ಮಾರ್ಕೆಟ್ ಅಲ್ಲಿ ನಿರಂತರವಾಗಿ ಸಿಗ್ತೀವಿ ನಮಗೆ. ಆಮೇಲೆ ಈ ಬಹಳ ಲಾಂಗ್ ಟರ್ಮ್ ಅಲ್ಲಿ ನಮಗೆ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದ್ ಟೈಮ್ ಅಲ್ಲಿ ರೇಟ್ ದರ ಕುಸಿತ ಆದ್ರೂ ಕೂಡ ಇನ್ನೊಂದು ತಿಂಗಳಲ್ಲಿ ನಮಗೆ ರುಟೀನ್ ನಮಗೆ ಇನ್ಕಮ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಂಗಾಗಿ ನಾವು ಲಾಂಗ್ ಟರ್ಮ್ ಪ್ಲಾನ್ ಮಾಡ್ಕೊಂಡು ನೀಟಾಗಿ ನಿರ್ವಹಣೆ ಮಾಡಿದ್ರೆ ಮಾತ್ರ ಇದು ಬೆಳೆಗಳನ್ನ ನಾವು ಮೇಂಟೈನ್ ಮಾಡಬಹುದು. TX9 ಮಾತ್ರ ನಮಗೆ ಸೂಪರ್ ಕ್ವಾಲಿಟಿ ಬರ್ತಾ ಇದೆ. ಕ್ವಾಲಿಟಿ ಒಂದು ಮಾತ್ರ ನಮಗೆ ಎಕ್ಸಲೆಂಟ್, ಯಾಕಂದ್ರೆ ಶೈನಿಂಗ್ ಬಹಳ ಚೆನ್ನಾಗಿದೆ ಇದರಲ್ಲಿ. ಕಾಯಿ ಶೈನಿಂಗು ಮತ್ತೆ ಕ್ವಾಲಿಟಿ ಇದೆಲ್ಲ ಬಹಳ ಚೆನ್ನಾಗಿದೆ. ಸೈಜ್ ಹೆಂಗಿದೆ? ಸೈಜ್ ಬಹಳ ಚೆನ್ನಾಗಿದೆ. ಫಸ್ಟ್ ಸೈಜ್ ಬಹಳ ಇತ್ತು, ಈಗೆಲ್ಲ ಮೀಡಿಯಂ ಸೈಜ್, ಬಹಳ ಸ್ಟ್ಯಾಂಡರ್ಡ್ ಸೈಜ್. ಫಸ್ಟ್ 2 ಪಿಕಿಂಗ್ ಅಲ್ಲಿ ಸ್ವಲ್ಪ ಸೈಜ್ ಜಾಸ್ತಿ ಅನ್ಸುತ್ತೆ. ಯಾಕಂದ್ರೆ ಒಂದು ನಾವು ಏನ್ ಕೇಳ್ಪಟ್ಟಿದೀವಿ ಮಾರ್ಕೆಟ್ ನಲ್ಲಿ ಅಂತಂದ್ರೆ, ಸರ್ ಸೈಜ್ ಇವನ್ ಆಗಿರ್ಬೇಕು, ಅಂದ್ರೆ ಒಂದೇ ಸೈಜ್ ಈಕ್ವಲ್ ಇರಬೇಕು, ಅಟ್ರಾಕ್ಟಿವ್ ಕಾಣುತ್ತೆ ಅಂತ ಇದನ್ನ ಬಯರ್ಸ್ ಹೇಳ್ತಾರೆ. ಸೊ ಅದನ್ನ ನಿಮ್ಗೆ ಏರಿಯಾ ಬಂದಾಗ ನಿಮ್ಗೆ ಇಲ್ಲ, ನಮಗೆ ನೋಡ್ರಿ ಇದಾವಲ್ಲ, ಈಗ ಆಲ್ರೆಡಿ ನಿನ್ನೆ ಅರೆಸ್ಟ್ ಮಾಡಿರೋದು ಇದು. ಈಗ ಇನ್ 10 days ಒಳಗಡೆ ಇವೆಲ್ಲ ಬಂದ್ಬಿಡ್ತದೆ. ಇದಷ್ಟು ಕೂಡ ಈ ತರದಲ್ಲಿ ಇರ್ತಕ್ಕಂಥ ಆ ಕಡೆ ಎಲ್ಲ ಬಹಳ ಇದೆ. ನಿನ್ನೆ ಹಾರ್ವೆಸ್ಟಿಂಗ್ ಆದ್ಮೇಲೆ ಇದಾದ ತಕ್ಷಣ ನೆಕ್ಸ್ಟ್ ಈ ಫ್ರೂಟ್ ಸೆಟ್ಟಿಂಗ್ ಆಗ್ತಾ ಬಂದಿದೆ. ಇದಾದ್ರೆ ನೆಕ್ಸ್ಟ್ ಆಲ್ರೆಡಿ ಫ್ಲವರಿಂಗ್ ಅಲ್ಲಿ ಇದೆ. ಕಂಟಿನ್ಯೂಷನ್ ನಮಗೆ ಒಂದು 10 to 15 days ಒಳಗಡೆ ನಮಗೆ ಕರೆಕ್ಟ್ 10 to 12 days ಅಲ್ಲಿ ನಮ್ಗೆ ಒಂದು ಹಾರ್ವೆಸ್ಟಿಂಗ್ ಬಂದ್ಬಿಡ್ತದೆ.
ಓಕೆ ಇದು ಇನ್ 10 ಡೇಸ್ ಒಳಗಡೆ ನಮಗೆ ಹಾರ್ವೆಸ್ಟಿಂಗ್ ಬರ್ತದೆ. ನಿನ್ನೆ ಹಾರ್ವೆಸ್ಟಿಂಗ್ ಆಗಿದೆ, ಮತ್ತೆ ಅದ್ರಾಗ ಒಂದು 15 ಡೇಸ್ ಒಳಗಡೆ ಮತ್ತೆ ಇದು ಬಂದ್ಬಿಡ್ತದೆ. ಓಕೆ ಈ ಕಂಟಿನ್ಯೂಟಿ ಸಿಗೋದ್ರಿಂದ ನಮಗೆ ಏನಾಗುತ್ತೆ, ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಿ ಹೋಗ್ತದೆ. ಓಕೆ ಈಲ್ಡ್ ಆಗ್ಲಿ ಸ್ಟಾಪ್ ಆಗಲ್ಲ, Stop ಸಪ್ಲೈ ಸ್ಟಾಪ್ ಆಗಲ್ಲ. ಹೌದು, ಮಾರ್ಕೆಟಿಗೂ ನಮಗೂ ಕಂಟಿನ್ಯೂಷನ್ ಸಿಗ್ತದೆ. ಕಂಟಿನ್ಯೂಸ್ ಆಗಿ ಸಿಗುತ್ತೆ. ಓಕೆ ಓಕೆ ಓಕೆ. ಈ ಉದ್ದೇಶದಿಂದ ಇದು TX9 ಬಹಳ ಚೆನ್ನಾಗಿದೆ ನಮಗೆ. ಆಮೇಲೆ ನಾವು ನಿರ್ವಹಣೆ ಕೂಡ ನಾವು ಮಾಡಿರ್ತಕ್ಕಂಥದ್ದು ಇಲ್ಲೇ ನಮ್ಮ ದಾವಣಗೆರೆ ಇಕೋ ಅಗ್ರಿಪ್ರಿನರ್ಸ್ ಇದೆ, ಅವ್ರ ಕಡೆ ನಾವು ಮೇಂಟೆನೆನ್ಸ್ ಎಲ್ಲ ಪೂರ್ತಿ ಮಾಡಿ ಅವ್ರದ್ದೊಂದು. ಹಾ ಸರ್, ನಂಗೆ ಆಕ್ಚುಲಿ ಏನ್ ಕೇಳೋದಿತ್ತಂತಂದ್ರೆ ಸರ್, ಈಗ ಈ ಪ್ಲಾಟ್ ಅಷ್ಟು ಸೂಪರ್ ಆಗಿ ಬಂದಿದೆ, ಈಗ ನೀವ್ ಇದ್ರ ಬಗ್ಗೆ ಹೇಳಬೇಕಿದೆ. ನೀವು ಹೆಂಗ್ ಮೇಂಟೈನ್ ಮಾಡಿದ್ರಿ, ಯಾವ ತರ ಇದ್ರದ್ದು ಏನಂತಾರೆ, ಯಾವಾಗ ಇದನ್ನ ಇಟ್ಟಿದ್ದೀರಾ, ಬೆಳೆ ಯಾವಾಗ ಇಟ್ಟಿದ್ದೀರಾ, ಅಂದ್ರೆ ಸೋಯಿಂಗ್ ಯಾವಾಗ ಮಾಡಿದ, ಪ್ಲಾಂಟೇಶನ್ ಯಾವಾಗ ಮಾಡಿದೀರಾ, ಇದಕ್ಕೆ ಏನೇ ನೀವು ಇದನ್ನ ಕೊಟ್ಟಿದ್ದೀರಾ ಅಂತ ಸ್ವಲ್ಪ ನಮ್ಗೆ. ನಾಟಿಗೆ ಜುಲೈ 3ನೇ ತಾರೀಕು ನಾವು ನಾಟಿ ಮಾಡಿದ್ವಿ. ಜುಲೈ 3ನೇ ವಾರ. ಓಕೆ, 3ನೇ ತಾರೀಕು 3ನೇ ತಾರೀಕು ಮಾರಿದ್ರಿ. ನಾಟಿ ಆಗಿರೋದು. ಓಕೆ, ಅದಕ್ಕಿಂತ ಮುಂಚೆ 40 ಡೇಸ್ 45 ಡೇಸ್ ನಾವು ನರ್ಸರಿನಲ್ಲಿ ನಿರ್ವಹಣೆ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಭೂಮಿ ಸಿದ್ಧತೆ ಮಾಡ್ಕೊಂಡು, ಭೂಮಿಗೆ ಏನೇನು ಫರ್ಟಿಲೈಸರ್ ಎಲ್ಲ ಫಸ್ಟ್ ನಾವು ಕೊಡಬೇಕು ಅದನ್ನೆಲ್ಲ ಮೈಕ್ರೋನ್ಯೂಟ್ರೆಂಟ್ ಸೇರ್ಕೊಂಡು ಮಣ್ಣಿಗೆ ಹಾಕಿದ್ವಿ. ಹಾಕಿ ನಾವು ಮಲ್ಚಿಂಗ್ ಮಾಡಿ, ಡ್ರಿಪ್ ಹಾಕಿ ಮಲ್ಚಿಂಗ್ ಮಾಡಿ ಬೆಡ್ ಮಾಡಿರ್ತಕ್ಕಂಥದ್ದು. ಬೆಡ್ ಮಾಡಿರೋದು. ಅವಾಗ ಏನಾಗ್ತದೆ, ಕಳೆ ನಿರ್ವಹಣೆ ಆಮೇಲೆ ರೋಗ ಎರಡು ಕೂಡ ಕಂಟ್ರೋಲ್ ಆಗುತ್ತೆ. ನಮಗೆ ಕಳೆ ಜೊತೆಗೆ ಇದನ್ನು ಕೂಡ ನೀರು ನಿರ್ವಹಣೆ ಮಾಡ್ಲಿಕ್ಕೆಲ್ಲ ಬಹಳ ಈಸಿ ಆಗ್ತದೆ ಡ್ರಿಪ್ ಅಲ್ಲಾದ್ರೆ. ನಾವು ಓಪನ್ ಫೀಲ್ಡ್ ನೀವು ಆಯ್ ನೀರು ಬಿಟ್ಟು ಮೇಂಟೈನ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಬಹಳ ಕಷ್ಟ ಆಗ್ತದೆ. ಯಾವಾಗ ಬೇಕಾವಾಗ ಆ ಟೈಮಲ್ಲಿ ನೀರು ಕೊಡ್ಲಿಕ್ಕೆ ಆಗಲ್ಲ. ಹಂಗಾಗಿ ಜೊತೆಗೆ ನಮಗೆ ಇದು ಮೇಂಟೆನೆನ್ಸ್ ಎಲ್ಲ ನಮಗೆ ಇಕೋ ಅಗ್ರಿಪ್ರಿನರ್ಸ್ ನಾಗನಗೌಡರು ತಂಡ ಇದೆ. ನಮಗೂ ಕೂಡ ಬೇಸಿಕಲಿ ನಮಗೆ ಸ್ವಲ್ಪ ಟಚ್ ಇದೆ. ನಮಗೆ ಕೆಮಿಕಲ್ ನಾಲೆಡ್ಜ್ ಸ್ವಲ್ಪ ಇರ್ಲೇಬೇಕು, ರೈತರಾದ ನಾವು ತಿಳ್ಕೊಂಡಿರ್ಲೇಬೇಕು. ಜೊತೆಗೆ ಅವ್ರದ್ದೊಂದು ತಂಡ ಇದೆ. ನಾವು ಕೇಳಿದಾಗೆಲ್ಲ ಬಂದು ಫೀಲ್ಡ್ ವಿಸಿಟ್ ಮಾಡಿ ಇದಕ್ಕೆ ಇಂಥ ದಿವಸ ಇದನ್ನ ಸ್ಪ್ರೇ ಮಾಡ್ರಿ ಅಂತ ಅಗತ್ಯಕ್ಕೆ ತಕ್ಕಂತ ಸ್ಪ್ರೇಗಳನ್ನ ಮಾತ್ರ ಸ್ಪ್ರೇ ಮತ್ತೆ ಮೈಕ್ರೋಟ್ರಾಕ್ಟ್ಗಳನ್ನ ಕೊಟ್ಟಿದ್ದಾರೆ. ಸರ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ ನೀವು? ಅವ್ರು ಏನ್ ಕೊಟ್ಟಿದ್ದಾರೆ ನಿಮ್ಗೆ ಏನಾರ ಸ್ವಲ್ಪ? ಇದಕ್ಕಂದ್ರೆ ನಮ್ಮಲ್ಲಿ ರೈತರು ಯಾರು ಇದನ್ನ ನೋಡ್ತಿದಾರಲ್ಲ ವಿಡಿಯೋ, ಅವ್ರಿಗೆ ಸ್ವಲ್ಪ ಇನ್ಫಾರ್ಮೇಶನ್. ಅಂದ್ರೆ ಬೇಸಿಕಲ್ ನಾವು ಜಾಸ್ತಿ ನಾವು ಒಂದೇ ಟೈಮ್ಗೆ ನಾವು ಹೈ ಡೋಸ್ಗೆ ಹೋಗ್ತಕ್ಕಂಥ ಕೆಮಿಕಲ್ಗಳನ್ನ ಕೊಡಲ್ಲ ಅವರು ನಮಗೆ. ನಾವು ಸಜೆಸ್ಟ್ ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ, ಯಾವ್ದೇ ಫಾರ್ಮರ್ ಆಗ್ಲಿ, ಒಂದೇ ಸರ್ತಿ ನಾವು ಹೈ ಡೋಸ್ ಅಲ್ಲಿ ನಾವು ಹೋಗಿ ಡೈರೆಕ್ಟ್ ಎಕ್ಸ್ಪೋನಸ್ ನಿಂತ್ಕೊಂಡ್ರೆ ಮುಟ್ರು ಫಸ್ಟ್ ಟೈಮ್ ಕಂಟ್ರೋಲ್ ಆಗ್ತದೆ. ನೆಕ್ಸ್ಟ್ ಬಂದಾಗ ಅದು ಕಂಟ್ರೋಲ್ ಸಿಗಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಫಸ್ಟ್ ಇಮಿಡಾಕ್ಲೋಪ್ರೈಡ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಮುಟ್ರು ನಿರ್ವಹಣೆ ನಮಗೆ ದೊಡ್ಡ ಸವಾಲ್ ಇದೆ ಚಿಲ್ಲಿನಲ್ಲಿ. ಮುಟ್ರು ನಿರ್ವಹಣೆ ಜೊತೆಗೆ ಮೈಕ್ರೋನ್ಯೂಟ್ರೆಂಟ್ ಕೊಡ್ತಕ್ಕಂಥದ್ದು ಏನಿದೆಯಲ್ಲ ಅದನ್ನು ಮೇಂಟೈನ್ ಮಾಡ್ಲೇಬೇಕು. ಹಾಗಾಗಿ ಆ ಹಂತದಲ್ಲಿ ಅವರು ಬಹಳ ನೀಟಾಗಿ ನಿರ್ವಹಣೆ ಮಾಡ್ಕೊಟ್ಟಿದ್ದಾರೆ ನಮಗೂ ಕೂಡ. ಕೆಲವು ನಮಗೆ ಗೊತ್ತಿರ್ತಕ್ಕಂಥ ಜೊತೆಗೆ ಅವ್ರು ಎಕ್ಸ್ಟ್ರಾ ಆಡ್ ಮಾಡಿ ನಮಗೆ ನಿರ್ವಹಣೆ ಮಾಡಿ. ಸೊ ಅವ್ರು ಏನ್ ಸರ್ ವೀಕ್ಲಿ ವಿಸಿಟ್ ಮಾಡ್ತಿರ್ತಾರ? ಅವ್ರು ಯಾವ ತರ ವೀಕ್ಲಿ ವಿಸಿಟ್ ಮಾಡ್ತಾರೆ? ಇನ್ ಕೇಸ್ ನಮಗೆ ಏನಾದ್ರು ಸಮಸ್ಯೆ, ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ, ನಾವು ಫೋಟೋ ಹಾಕೋದು ಅಥವಾ ವಿಡಿಯೋ ಮಾಡಿ ಹಾಕಿದ್ರೆ ಅದಕ್ಕೆ ಸರಿಯಾಗಿ ನಮಗೆ ಸಜೆಸ್ಟ್ ಮಾಡ್ತಾರೆ ಅವ್ರು. ಓಕೆ ಸರ್, ಇವ್ರದ್ದು ಸರ್ವಿಸ್ ಇನ್ ಸರೌಂಡಿಂಗ್ ದಾವಣಗೆರೆ ಎಲ್ಲ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಮಾಡ್ತಾ ಇದ್ದಾರೆ ಈಗ ಅವರು. ಹೆಚ್ಚು ಕಡಿಮೆ ದಾವಣಗೆರೆ ಸುತ್ತಮುತ್ತ ಇರತಕ್ಕಂಥ ಭಾಗದಲ್ಲಿ ಈ ಕಡೆ ವಿಜಯನಗರ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಆಮೇಲೆ ಎಲ್ಲ ಕಡೆಗೂ ಕವರ್ ಮಾಡ್ತಾ ಇದ್ದಾರೆ ಅವರು. ಯಾರ್ಯಾರು ರೈತರಿಗೆ ಇದ್ರ ಇಂಟ್ರೆಸ್ಟ್ ಇದೆ ಅವ್ರ ಸರ್ವಿಸ್ ಅನ್ನ ಲಭ್ಯ ಮಾಡ್ಕೋಬಹುದು, ಇದನ್ನ ಲಭ್ಯ ಮಾಡ್ಕೋಬಹುದು. ಆಮೇಲೆ ಇದು TX9 ಮಾತ್ರ ಎಕ್ಸಲೆಂಟ್ ವೆರೈಟಿ. ಸರ್ಪಂದಲ್ಲಿ ಈ ದೊಣ್ಣೆ ಮೆಣಸಿನಕಾಯಿನಲ್ಲಿ TX9 ಎಕ್ಸಲೆಂಟ್ ವೆರೈಟಿ ಇದೆ. ಅದನ್ನ ಯಾವ ರೈತರು ಬೇಕಾದ್ರೂ ಅಗತ್ಯವಾಗಿ ಅನುಮಾನ ಇಲ್ದಂಗೆ ಬೆಳಿಬಹುದು. ಆಮೇಲೆ ಎಲ್ಲಾ ಮಾರ್ಕೆಟ್ಗೂ ಸೂಟೇಬಲ್ ವೆರೈಟಿ. ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ, ಓಪನ್ ಫೀಲ್ಡ್ ನಲ್ಲಿ ಸಾಲಿಗೆ ಮಾಡಿರ್ತೀವಿ ಅಂದ್ರೆ ನಿಜವಾಗ್ಲೂ 100% ರೈತ ಬೆಳೆಯಕ್ ಸಾಧ್ಯ ಇಲ್ಲ. ಮಲ್ಚಿಂಗ್ ಮಾಡಿ ಇದು ಬೆಡ್ ಮಾಡಿಬಿಟ್ಟು ಡ್ರೆಂಚಿಂಗ್ ನಲ್ಲಿ ನ್ಯೂಟ್ರಿಯನ್ಸ್ ಅವನ್ನೆಲ್ಲ ಕೊಟ್ಕೊಂತ ಹೋದ್ರೆ ಮಾತ್ರ ಸಾಧ್ಯ ಬೆಳೆಯಕ್ಕೆ. ಅಂದ್ರೆ ಯಾವ್ದಾರ ಬೆಳೆ ಆ ತರ ಮಾಡಿದ್ರೆ ಇದ್ರಲ್ಲಿ. ಸರ್, ಇದು ಫಸ್ಟ್ ಟೈಮ್ ಮಾಡಿದೀರಾ ಅಂತಂದ್ರೆ? ನಾನು TX9 ಇದೆ ಫಸ್ಟ್ ಟೈಮ್ ಮಾಡಿರೋದು. ಅಲ್ಲಿ ನಾನು ಇದು 2ನೇ ಟೈಮ್ ಬೆಡ್ ಮಾಡ್ತಾ ಇರೋದು ನಾನು. ಸರ್, ನನ್ಗೆ ಇಂಟ್ರೆಸ್ಟ್ ನನ್ ಕ್ವಶನ್ ಕೇಳೋದಿತ್ತು, ಯಾಕೆ ಮಾಡಿದ್ರಿ TX9? ಯಾರು ಹೇಳಿದ್ರ ನೀವೆಲ್ಲ? ಈಗ ಏನಾಯ್ತು ಅಂತಂದ ಹೇಳಿದ್ರೆ, ನಮ್ ರೈತರು ನನ್ಗಿನ ಮುಂಚೆನೆ ಇಲ್ಲಿ ಮಾಡ್ತಾ ಇದ್ರು. ನಾನೇ ಅವ್ರಿಗೆ ಸೀಡ್ಲಿಂಗ್ಸ್ ಕೊಡ್ತಾ ಇದ್ದೆ. ಅವರು ಕೂಡ ಇಲ್ಲೇ ಪಕ್ಕದಲ್ಲಿ ಹೆಬ್ಬಾಳ್ ಅಂತಂದೇಳಿ, ನಿರಂಜ ಅಂತಂದೇಳಿ ಅವರು 2 ವರ್ಷ ಮಾಡಿದ್ರು. ಅವರು ಇವು ಶಿವನೇ ಅವ್ರಿಗೆ ಎಲ್ಲನಪ್ಪ ಶಿವ ಕಾಂಟ್ಯಾಕ್ಟ್ ಸೀಡ್ಲಿಂಗ್ಸ್ ಅವ್ರ ಸೀಡ್ ತಂದು ಕೊಟ್ರು, ನಾನೇ ನಾರ್ ಮಾಡ್ಕೊಟ್ಟೆ ಅವ್ರಿಗೆ. ಅವ್ರು ಮಾಡ್ತಾ ಇದ್ರು. ಆಮೇಲೆ ಅವರೆಲ್ಲ ಅನುಭವ ಹೇಳಿದ್ರು ಇದ್ರ ಬಗ್ಗೆನ. ಸರ್ ಅಣ್ಣ ನೀವು ಕೂಡ ಮಾಡಿದ್ದು ಚೆನ್ನಾಗೈತೆ ಅಂತಂದ್ರೆ ನಾವು ಸ್ವಲ್ಪ ಪ್ರಯತ್ನ ಪಡೋಣ ಅಂತಂದೇಳಿ ಪ್ರಯತ್ನ ಪಟ್ಟಿದ್ವಿ. ಒಳ್ಳೆ ಪ್ರತಿಫಲ ಸಿಕ್ಕಿದೆ. ಚೆನ್ನಾಗಿದೆ ವೆರೈಟಿ ಮಾತ್ರ ನಂಬರ್ 1. ಸರ್, ಒಂದು ಇನ್ಫಾರ್ಮೇಶನ್ ಬರುತ್ತೆ, ಏನ್ ಮಾರ್ಕೆಟ್ ನಲ್ಲಿ ಈಗ ಕರೆಂಟ್ ರೇಟ್ ಹೋಗ್ತದೆ ಏನೋ ಸ್ವಲ್ಪ ಹೇಳ್ಬೋದಾ ರೈತರಿಗೆ? ಸರ್, ಕಮ್ಮಿ ಅಂದ್ರೆ 60 ರೂಪಾಯಿ ಮಾರ್ಕೆಟ್. ಕಡಿಮೆ 60 ರೂಪಾಯಿ. 60, 70, 80 ಸಂಬರ್ ಶುರುವಾಯ್ತು ಅಂದ್ರೆ 100, 120 ತನಕ ಹೋಗ್ತದೆ. ಅಂದ್ರೆ 120 ತನಕ ಹೋಗೋಂತ ಕೆಪಾಸಿಟಿ ಆ ರೇಟ್ ಹೋಗ್ತದೆ. ಹೋಗ್ತದೆ. ಓಕೆ ಸರ್,
ಸರಿ ಸರ್, ಥ್ಯಾಂಕ್ ಯು. ನೀವು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಬಹಳ ಕರೆಕ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ರೈತರಿಗೆ. ಆಯ್ತು ಯಾರು ಮತ್ತೆ ಯಾರು ಇದನ್ನ ಮಾಡಿದ್ರೆ ಇದನ್ನ ಮಾಡಿ ಸರ್. ನಮಸ್ಕಾರ ರೈತರೇ, ಥ್ಯಾಂಕ್ ಯು.